ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಮಾತನಾಡೋದು ಯಶಸ್ವಿ ರಹಸ್ಯ ಹಾದಿ ಬಗ್ಗೆ. ಎಲ್ಲರಿಗೂ ಯಶಸ್ವಿಯಾಗಬೇಕೆಂದು ಬಯಸುತ್ತೇವೆ, ಆದರೆ ಯಶಸ್ವಿನ ದಾರಿ ಯಾವುದು ಗೊತ್ತಾ? ಆ ದಾರಿಯನ್ನು ಇಂದು ಹುಡುಕೋಣ. ಕನಸು ಕಾಣೋದು ಸುಲಭ, ಆದರೆ ಆ ಕನಸನ್ನು ಗುರಿಯಾಗಿ ಮಾಡಿ ಅದನ್ನು ನನಸಾಗಿಸುವುದು ಕಷ್ಟ. ಹೆಚ್ಚು ಮಂದಿ ಕನಸಿನ ಹಾದಿಯಲ್ಲೇ ನಿಲ್ಲುತ್ತಾರೆ, ಆದರೆ ನೆನಪಿರಲಿ, ನಿಜವಾದ ಗೆಲುವು ಕನಸನ್ನು ಕಾರ್ಯಗತಗೊಳಿಸಿದಾಗ ಮಾತ್ರ. ಡಾಕ್ಟರ್ APJ ಅಬ್ದುಲ್ ಕಲಾಂಗೆ ದೊಡ್ಡ ಕನಸು ಇದ್ದರೆ, ಆದರೆ ಅವಕಾಶಗಳು ತುಂಬ ಕಡಿಮೆ. ಆದರೂ ಅವರ ನಿಲ್ಲಲಿ ಪ್ರತಿದಿನದ ಚಿಕ್ಕ ಪ್ರಯತ್ನಗಳು ಅವರನ್ನು ಇದರಿಂದ ಮ್ಯಾನಾಗಿ ಆಗಿ ಕನಸು ಕಾಣು. ಆತನಿಂದ ನಮಗೆ ಪಾಠ ಇದು ದೊಡ್ಡ ಕನಸು ಕಾಣು. ಮತ್ತೊಬ್ಬ ಹತ್ತಿರದ ಹೀರೋ ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಅವರ ಶಕ್ತಿ, ಪರಿಶ್ರಮ, ಶಿಸ್ತು ಮತ್ತು ಸರಳತೆ. ಅವರು ಹೇಳಿದ ಪಾಠ ಬಹುಮುಖ್ಯ. ನಿನ್ನ ಕೆಲಸವನ್ನು ಪ್ರೀತಿಯಿಂದ ಮಾಡು, ಯಶಸ್ಸು ನಿನ್ನನ್ನು ಬೆನ್ನಟ್ಟುತ್ತದೆ. ನೆನಪಿಟ್ಟುಕೊಳ್ಳು, ಯಶಸ್ಸು ನಿನ್ನ ಕೆಲಸದ ಫಲ. ಯಶಸ್ಸಿನ ಮೊದಲನೇ ಹೆಜ್ಜೆ ನಿನ್ನೊಳಗಿನ ಶಕ್ತಿಯನ್ನು ನಂಬು. ನಿನ್ನನ್ನು ನೀನು ನಂಬಿದಾಗ ಲೋಕ ನಿನ್ನನ್ನು ನಂಬುತ್ತದೆ. ಮತ್ತೊಂದು ಪಾಠ, ಶಿಸ್ತು ಇರುವವನಿಗೆ ಅಸಾಧ್ಯವೆಂಬ ಪದವಿಲ್ಲ. ಶಿಸ್ತು ಎಂದರೆ ನಿನ್ನ ಕನಸಿನ ನಿತ್ಯ ಪ್ರಯತ್ನ. ವೈಫಲ್ಯ ಅಂದರೆ ಸೋಲಲ್ಲ, ಅದು ನಿನ್ನ ಹಾದಿಯ ಮೊದಲ ಪಾಠ. ಪ್ರತಿ ಸೋಲು ನಿನ್ನ ಮುಂದಿನ ಗೆಲುವಿನ ತಯಾರಿ. ಸೋಲಿಗೆ ಹೆದರಬೇಕು, ಅದನ್ನು ಗುರುವಿನಂತೆ ಸ್ವೀಕರಿಸಿ. ಯಶಸ್ಸಿನ ದೊಡ್ಡ ರಹಸ್ಯ ಏನು ಗೊತ್ತಾ? ಪ್ರತಿದಿನದ 1% ಪ್ರಯತ್ನ. ಪ್ರತಿದಿನ ಮಾಡಿದ ಚಿಕ್ಕ ಪ್ರಯತ್ನಗಳು ಒಂದು ದಿನ ದೊಡ್ಡ ಫಲವನ್ನು ಕೊಡುತ್ತವೆ. ಇಂದಿನ ಚಿಕ್ಕ ಪ್ರಯತ್ನಗಳೇ ನಾಳೆಯ ದೊಡ್ಡ ಗೆಲುವು. ಯಶಸ್ಸು ಅನ್ನೋದು ಒಂದು ದಿನದಲ್ಲಿ ಬರುವುದಿಲ್ಲ, ಆದರೆ ಪ್ರತಿದಿನ ಮಾಡಿದ ಪ್ರಯತ್ನದಿಂದ ಅದು ಖಂಡಿತವಾಗಿಯೂ ಬರುತ್ತದೆ. ಹೀಗಾಗಿ ಹೇಳಬೇಕು, ಹಿಂದೆ ಪ್ರಾರಂಭ, ನಾಳೆ ಯಶಸ್ಸು ನಿನ್ನದೇ. ಧನ್ಯವಾದಗಳು ಎಲ್ಲರಿಗೂ.